ನಮಗೆ ಅಲ್ಲಿ ನಾವು ಹಿಂದೂ ಮುಸ್ಲಿಮ್ಸ್ ಅಂತ ನಾವು ಆಗ್ತಾರ ಏನಿಲ್ಲ. ನಮಗೆ ಅಕ್ಕ ತಂಗಿ ಥರ ಯಾರಾದರೂ ಆಗಲಿ ನಮಗೆ ಅದು ಕಣ್ಣೆ ಅಂತ ನಮಗೆ ಒಂದಿದೆ. ಮತ್ತು ನಾನು ವೈರಸ್ ಎಲ್ಲ ತಗೊಂಡೋಗಿ ಹಾಕಿ ಇವರು ಡೈಲಿ ವಾಕಿಂಗ್ ಬರ್ತಾರೆ. ಅವ್ರು ಡೈಲಿ ವಾಕಿಂಗ್ ಬರ್ತಾರೆ. ಎಲ್ಲಿ? ಬಸ್ ಸ್ಟ್ಯಾಂಡಲ್ಲಿ ಬಂದು ಕೂತ್ಕೊಂಡು ಒಂದು ಮಾತಾಡ್ಕೊಂಡು ಒಂದು ಹೋಗ್ತಾರೆ. ಅವರು ಒಂದು 5 ಗಂಟೆಗೆ ಬರ್ತಾರೆ, 6-6ವರೆಗೆ ಅವ್ರು ಹೋಗ್ತಾರೆ. ಶರತ್ ಬಡವಲ ಹತ್ಯೆ ಆಯ್ತು ಅದೇ ಅಂಗಡಿ, ಅದರ ಪಕ್ಕದಲ್ಲಿ ಒಂದು ಅಂಗಡಿ ಇತ್ತು, ಫ್ರೂಟ್ಸ್ ಅಂಗಡಿ, ರೌಫ್ ಅಂತ ಹೇಳಿ. ಅವನು ಹತ್ಯೆ ಆದಾಗ ಆ ರೌಫು ಅವನ ಆಟೋದಲ್ಲಿ ಹಾಕಿ ಅವನ ಹಾಸ್ಪಿಟಲ್ ತಗೊಂಡು ಹೋಗಿದ್ದು. ಮತ್ತೆ ತಂಗಿ ತರ ಹೆಣ್ಣು ಮಗಳನ್ನು ಒಂದು ಮಾಂಸವನ್ನು ಕಡಿದ ತರ ಸಾಯಿಸಿದ ಕಣ್ಣಲ್ಲಿ ನೀರು ಬಂತು, ತುಂಬ ನೋವಾಯ್ತು. ನಮಗೆ ಮನುಷ್ಯನಿಗೆ ಮಾನವೀಯತೆ ಮುಖ್ಯ. ಜಾತಿ ಎರಡೇ, ಒಂದು ಹೆಣ್ಣು ಮತ್ತು ಗಂಡು. ಮಾನ್ಯ ವೀಕ್ಷಕರು, ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿ ವೈರಲ್ ಆಗ್ತಾ ಇರೋ ವಿಡಿಯೋ ಅಂತ ಹೇಳಿದ್ರೆ ಲಾವಣ್ಯ ಗೌಡ ಹತ್ಯೆ ಕೇಸು. ಅವತ್ತಿದೇ ಇಲ್ಲಿ ನಿಂತ್ಕೊಂಡಿರ್ತಾರೆ ಅವರು ಬಸ್ಸು, ಕಕ್ಕೆ ಪದವಿ ಬಸ್ಸು. ಇದೇ ಬಸ್ನಿಂದ ಇಳಿದು ಅವರ ಅಂತಿಮ ಉಸಿರು ಅಲ್ಲಿ ಹೇಳಿದ್ದಾರೆ. ನನ್ನೊಟ್ಟಿಗೆ ನಗರ ಯೋಜನೆ ಪ್ರಾಧಿಕಾರದ ಅಧ್ಯಕ್ಷರಾದಂಥವ್ರು ಕುಂದಾರ್ ಅವರಿದ್ದಾರೆ. ಈ ಊರಿನ ನಗರ ಯೋಜನೆ ಪ್ರಾಧಿಕಾರದ ಅಧ್ಯಕ್ಷರು, ಸ್ವತಃ ತಾವು ಅಧ್ಯಕ್ಷರು. ತಾವು ಏನಂತೀರ ಮುಂದೆ? ಯಾಕಂದ್ರೆ ಗ್ರಾಮಸ್ಥರು ಬರ್ಲಿಕ್ಕೆ ಹೆದರ್ತಾರೆ, ಹೆಣ್ಮಕ್ಳು ವಿಶೇಷವಾಗಿ. ಅವ್ರ ಮನೇಲಿ 3 ಹೆಣ್ಮಕ್ಳು ಇಂಥದ್ದು. ನೀವೇನಂತೀರಾ? ನಾನು ಹೇಳೋದಂತಾದರೆ, ಈ ಬಸ್ ಸ್ಟ್ಯಾಂಡ್ ಅಂದರೆ ಬಸ್ ಸ್ಟ್ಯಾಂಡ್ ಥರ ಇರಬೇಕು. ಇಲ್ಲಿ ಎಂಟ್ರಿ ಇರಬೇಕು, ಟಿಕೆಟ್ ಕೊಡುವಂಥ ಇಲ್ಲಿ ಏನಿಲ್ಲ. ಖಾಲಿ ಬಸ್ ಮಾಡ್ತಾರೆ, ಎಂಟ್ರಿ ಮಾಡ್ತಾರೆ, ಹೋಗ್ತಾರೆ. ಜನರು ಅವರಿಗೆ ಸಿಗುವಂಥ ಅನುಕೂಲತೆ ಇದ್ದರೆ ಇಲ್ಲಿ ಬಂದು ನಿಂತ್ಕೊಳ್ತಾರೆ. ಇಲ್ಲಿ ಅಂಥ ಅನುಕೂಲತೆ ಏನಿಲ್ಲ. ಒಂದು ನೀರು ಕುಡಿಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ, ಟೀ ಕಾಫಿ ಅಂತೂ ಇಲ್ಲ, ಊಟದ ಪ್ರಶ್ನೆನೇ ಇಲ್ಲ. ಸೊ ಹಾಗಿರುವಾಗ ಯಾರು ಬರ್ತಾರೆ ಇಲ್ಲಿಗೆ? ಇಲ್ಲಿ ಬರಬೇಕಾದ್ರೆ ಪ್ರಯಾಣಿಕರಿಗೆ ಒಳ್ಳೆಯ ಒಂದು ಸವಲತ್ತುಗಳು ಸಿಗಬೇಕಲ್ಲ ಇಲ್ಲಿ. ಆದ್ದರಿಂದ ನಾನು ಹೇಳ್ತೇನೆ, ಈ ಒಂದು KSRTC ಬಸ್ನ ಅಧಿಕಾರಿಗಳು ಇದಕ್ಕೆ ಬೇಕಾದ ಸವಲತ್ತುಗಳನ್ನು ಹಾಕಿ ಇಲ್ಲಿ ಅಂಗಡಿಗಳನ್ನು ಓಪನ್ ಮಾಡಿ, ಹೋಟ್ಲನ್ನು ಓಪನ್ ಮಾಡಿ, ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಒಳ್ಳೆಯ ರೀತಿಯ ಅವಕಾಶವನ್ನು ಮಾಡಿಕೊಟ್ರೆ ಖಂಡಿತವಾಗಿ ಈ ಬಸ್ ಸ್ಟ್ಯಾಂಡ್ ಒಳ್ಳೆಯದಾಗಿ ಮಾಡಲಿ ಸರ್. ಇಲ್ಲ ಅಂದ್ರೆ ಏನಾಗ್ಬಿಟ್ಟು ಅಲ್ಲಿ ಯಾರು ಬಂದು ಕೂತ್ಕೊಳ್ತಾ ಇದ್ದಾರೆ, ಸಂಜೆ ಎಲ್ಲ ಬರ್ತಾರೆ, ಹೇಳ್ತಾ ಇದ್ರು ನಿನ್ನೆ ಯಾರು ಬಂದು ಕೂತ್ಕೊಂಡು. ಇವತ್ತು ಯಾರು ಮನುಷ್ಯನೇ ಇಲ್ಲ ನೋಡಿ ಅಂತ ಇವತ್ತು ಭಯ ಹುಟ್ಟಿದೆ. ಈ ಒಂದು ಹತ್ಯೆ ಆದ ನಂತರ ಹತ್ಯೆವಾದ ಭಯ ಹುಟ್ಟು ಯಾರು ಕೂಡ ಇಲ್ಲಿ ಬರ್ತಾ ಇಲ್ಲ. ಯಾರು ಬರೋದಿಲ್ಲ, ಇಲ್ಲಿ ಏನಿಲ್ಲಲ್ಲ, ಟಿಕೆಟ್ ಕೊಡುವವರಿಲ್ಲ, ಏನಿಲ್ಲ. ಇಲ್ಲಿ ಬೇಕಾದಷ್ಟು ಇಲ್ಲಿ ಸ್ಟಾಪ್ ಹಾಕಬೇಕಲ್ಲ, ಸ್ಟಾಪ್ ಹಾಕಬೇಕು. ಇಲ್ಲಿ ಜನ ಪ್ರಯಾಣಿಕರಿಗೆ ಬಂದಾಗ ನೀರು ಕುಡಿಯೋದು, ಟೀ ಕುಡಿಯೋದು ಅಥವಾ ಊಟಕ್ಕೆ ವ್ಯವಸ್ಥೆ ಬೇಕಲ್ಲ. ಇಲ್ಲಿ ಏನೂ ಇಲ್ಲ, ಏನು ಸಿಗ್ತಾ ಇಲ್ಲ. ಮತ್ತು ಹೇಗೆ ಇಲ್ಲಿ ಬರ್ತಾರೆ ಪ್ರಯಾಣಿಕರು? ಸೊ ಅವಳು ಅವತ್ತಂದ್ರೆ ಆ ಸೀಟ್ ಒಳಗೆ ಬಸ್ ಒಳಗೆ ಕೂತ್ಕೊಂಡವಳು ಇಳಿದ ನಂತರ ಅವಳಿಗೆ ಏನು ಒಂದು ಜನ ಇದ್ದಿದ್ರೆ ಯಾರಾದ್ರೂ ಹಿಡಿತಿದ್ರು ಹೋಗಿ? ಖಂಡಿತ ಅಲ್ಲ, ಜನ ಇದೆ. ಅವ್ನು ಬರ್ತಾ ಇರಲಿಲ್ಲ ಇಲ್ಲಿಗೆ, ಇಲ್ಲಿ ಬರ್ತಾ ಇರಲಿಲ್ಲ. ಅವನು ಮೊದಲೇ ಪ್ಲಾನ್ ಮಾಡಿದಾನೆಲ್ಲ. ಅವನು ಹಾಗೆಲ್ಲ ಕ್ರಿಮಿನಲ್ ಅಲ್ಲ, ಅವನು ಕ್ರಿಮಿನಲ್ ಅಲ್ಲ. ಆ ವಿಡಿಯೋ ಮಾಡಿದವನು ನೀವು ಹೇಳಿದ್ರಲ್ಲ, ಕಲ್ಲಡ್ಕದವನು ಬರೀ ವಿಡಿಯೋ ಮಾಡಿದಂತ ಹೇಳ್ದ ಅಷ್ಟೇನೆ. ಬಟ್ ಹೇಳಿದ, ನಾವು ಕೇಳಿದ್ವು, ಎಂತ ಮರ ನೀನು ಅದನ್ನು ಇಡಬಹುದು, ಹೇಗೆ ಸರ್ ಇಡೋನು? ದೊಡ್ಡ ಕತ್ತಿತ್ತು ಸರ್ ಅವನ ಕೈಯಲ್ಲಿ, ಅದನ್ನು ಹೇಗೆ ಇಡುದು ಅಂತ ಹೇಳಿದ. ಆ ಸಮಯಕ್ಕೆ ಒಟ್ಟು ಒಂದು 5-6 ಜನ ಇದ್ರ ಸರ್ ಇಲ್ಲಿ? ಅಷ್ಟೇ, ಒಂದು 8 ಜನ ಇದ್ರೆ. ನಾವು ಸ್ವಲ್ಪ ಜನ ಸೇರಿದಾಗಂದ್ರೆ ಇಲ್ಲಿ ಹತ್ಯೆ ಆಗಿತ್ತಲ್ಲ. ಸೊ ನೀವು ಇದ್ದಿದ್ದು ಅದೇ ಜಾಗದಲ್ಲಿ? ಅಲ್ಲಿ ರಾಜಲಕ್ಷ್ಮಿ ಟೆಕ್ಸ್ಟೈಲ್ ಇದೆ, ಅಲ್ಲಿದ್ವಿ ನಾವು. ಅಲ್ಲ ಇಲ್ಲಿಂದ ಅದು ಇದು ನೋಡಲಿಲ್ಲ, ಇವನು ಇದರಲ್ಲಿ ವೀಡಿಯೋಲಿ ಓಡ್ಕೊಂಡು ಬರ್ತಾ ಇದೆ. ಓ ಇಲ್ಲಿ ನೋಡಿ, ಇದೇ ಈ ಟರ್ನಲ್ಲಿ ಏನೋ ಕಿಸಿಗೆ ಕೈ ಹಾಕೊಂಡು ಬರೋದು ಕಾಣ್ತಾ ಇದೆ, ವೀಡಿಯೋಲಿ ಕಾಣ್ತಾ ಉಂಟು. ಹೋಗ್ತದೆ ಸರ್, ಇಲ್ಲೊಂದು ಪೊಲೀಸನ್ನು ಹಾಕ್ಬೋದಿತ್ತಲ್ಲ ಅವರು? ಹಾಕ್ಬೇಕು. ನಿರ್ಜನ ಪೊಲೀಸ್ ಇಲ್ಲ, ಅಲ್ಲಿ ಒಂದು ವಾಚ್ಮನ್ ಇಲ್ಲ, ವಾಚ್ಮನ್ ಹಾಕಬೇಕಲ್ಲ. KSRTC ಡಿಪಾರ್ಟ್ಮೆಂಟ್ ಎಷ್ಟು ಜನ ವಾಚ್ಮನ್ ಇದ್ದಾರೆ, ಯಾರನ್ನು ಹಾಕಲಿಲ್ಲ. ನಾನು ನಿಜವಾಗಿ ಪ್ರಾರ್ಥನೆ ಮಾಡ್ತೇನೆ, ಅಂಥ ಹುಡುಗಿಯ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಆಮೇಲೆ ಅವನದು ಬ್ಯಾಗ್ ಅಲ್ಲೇ ಬಿದ್ದಿತ್ತಂತೆ, ನಿಜ? ಬಿಟ್ಟೋಗಿದ್ದ ಇರ್ಬೋದು, ಬಿಟ್ಟೋಗಿದ್ದಾನೆ ಅವನು. ಅವನಂದರೆ ಅವಸರದಲ್ಲ ಬಿಟ್ಟೋಗಿದ್ದಾನೆ ಅವನು, ಕತ್ತೆ ಅವನು 2 ಬಿಟ್ಟೋಗಿದ್ದಾನೆ ಅವನು. ಆ ಬ್ಯಾಗ್ ಆ ಬ್ಯಾಗು ಸಿಕ್ಕಿದಕ್ಕೋಸ್ಕರ ನಮಗೆ ಇಲ್ಲಿ ಶಾಂತಿ ಇದೆ. ಒಂದು ವೇಳೆ ಬ್ಯಾಗ್ ಸಿಗದೇ ಇದ್ದರೆ BC ರೋಡ್ನ ಕಥೆನೇ ಬೇರೆ ಆಗ್ತಿತ್ತು. ಕೋಮು ದಂಗೆಗೆ ಬೆಂಕಿ ಹತ್ತಿ ಬಿಡುದು. ಹೇಳಕ್ಕೆ ಸಾಧ್ಯ ಇತ್ತು, ಖಂಡಿತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಿಕ್ಕಿದ ಕೂಡಲೇ ಜನರಿಗೆ ಹೋಯ್ತು ಮೆಸೇಜ್, ಯಾರಂತ ಪೊಲೀಸರಿಗೆ ಗೊತ್ತಾಗಿದೆ ಅಂತೇಳಿ. ಆದ್ದರಿಂದ ಅಲ್ಲಿ ತಂಡ ಆಯಿತು, ಜನ ಎಲ್ಲ ತುಂಬ ಸೇರಿದ್ರು. ಆಮೇಲೆ ಬೇರೆ ಬೇರೆ ಜನ ಎಲ್ಲ ಸೇರಿದ್ರು ಇಲ್ಲಿ. ಅವನೇ ಆವಾಗ ವ್ಯಕ್ತಿ ಯಾರಂತ ಗೊತ್ತಾಯ್ತು. ನಂತರ ಅವನು ಬ್ಯಾಗ್ ಬಿಟ್ಟು ಹೋಗಿದ್ದಕ್ಕೆ ಪ್ರೂವ್ ಆಯಿತು ಅವನೇ ಅಂತೇಳಿ, ಯಾರಂತ ಅದ್ರಲ್ಲಿ ಯಾರದ್ದು ಅವ್ನ ಬ್ಯಾಗ್ ಅಂತೇಳಿ. ಚೇತನಕ್ಕೆ ಅವ್ನು ಗೊತ್ತಾಯಿತು. ನಮಗೂ ಭಯ ಆಗಿದೆ, ಏನಪ್ಪ ಇದಾದರೆ ಈ ಥರ ನೋಡಿ ಭಯ ಆಗಿದೆ. ಏನು ಯಾರು ಮಾಡಿದೆ ಎತ್ತ ಅಂತ ಹೇಳಿದರೆ, ಅವನು ಒಂದು ವೇಳೆ ಹೋಗಿ ಏನೋ ಸುಸೈಡ್ ಮಾಡ್ಕೊಂಡು ಏನೋ ಬಿಟ್ಟಿದ್ರೆ ಯಾರು ಗೊತ್ತಾಗ್ತದೆ? ಆ ಬ್ಯಾಗ್ ದೇವರ ದಯೆಯಲ್ಲಿ ಅಲ್ಲಿ ಬ್ಯಾಗ್ ಬಿಟ್ಟಲ್ಲ, ಅದು ದೇವರೇ ಬಿಡಿಸಿದೆ ಅವನನ್ನು. ಯಾಕಂದರೆ ಇಂಥ ಈ ಒಂದು ಪ್ರದೇಶದಲ್ಲಿ ಯಾವುದೇ ರೀತಿಯ ಕೋಮುಗಳಿಗೆ ಆಗಬಾರ್ದು. ನಾವೆಲ್ಲ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ನಾವೆಲ್ಲ ಒಟ್ಟಿಗೆ ಇರುವಂಥ ಒಂದು ಪ್ರದೇಶ, ಭಾಳ ಶಾಂತಿಯುತವಾಗಿದೆ. ಈಗ ಪೊಲೀಸ್ ಅಧಿಕಾರಿ ಬಂದ ನಂತರ ಇನ್ನೂ ಶಾಂತಿಯಾಗಿದೆ. ಅದಕ್ಕೆ ಬೆಂಕಿ ಕೊಡೋರುಗಳು ಇರ್ತಾರೆ, ಹೇಳೋಕ್ಕಾಗಲ್ಲ. ಶರತ್ ಮಡಿವಾಳ ಹತ್ಯೆ ಕೇಸು ಇಲ್ಲಿ ನಡೆದಾಗ ಭಾರಿ ಗಲಾಟೆ ಆಗಿದೆ. ಹೌದು, ಭಯಂಕರ ಗಲಾಟೆ ಆಯಿತು. ಆ ನಂತರ ಇನ್ನೊಂದು ನಿಮ್ಗೆ ಗೊತ್ತಾ, ಒಂದು ಇಲ್ಲೊಬ್ರು ಬುರ್ಕಾ ಹಾಕೊಂಡು ತಮ್ಮ ಗಂಡನಿಗೆ ಹೊಡಿ. ಹೌದೌದು, ಇಲ್ಲಿ ಅದು ಪಕ್ಕದ್ದೇ ಗಂಡನಿಗೆ ಹೆಂಡತಿ ಹೊಡೆದದ್ದು. ಬುರ್ಕ ಹಾಕೊಂಡು ಬಂದು ಅವಳೆಲ್ಲಿಂದ
ಗೂಡ್ನವಲ್ಲಿ ಅಂಗಡಿಯಲ್ಲಿ ಬುರ್ಕ ತಗೊಂಡ್ಬಿಟ್ಟು ಇಲ್ಲಿ ಬಂದು ಕತ್ತಿಯಲ್ಲಿ ಕಡಿದು ಅವನು ಬದುಕಿದ ಪುಣ್ಯ ಗಂಡ ಯಾವ ಬಂದು ಅಂಗಡಿಯಲ್ಲಿ ಇದ್ದಾರೆ ಅದರ ಪಕ್ಕದ ಅಲ್ಲೇ CCTV ನೋಡಿ ನಾವು ಈಗ ಹೋಗಿ ಮೊನ್ನೆ ತೋರಿಸಿದ್ರು ಪೊಲೀಸ್ನವರು ತೋರಿಸಿದ್ರಲ್ಲಿ ಇಲ್ಲಾಂದ್ರೆ ಅದು ಒಂದು ಕೋಮು ದಂಗೆಗೆ ದಂಗೆ ಅವಳು ಗೊತ್ತಾದ ಪುಣ್ಯ ನಮಗೆ ಅವಳು ಅಂತೇಳಿ ಬುರ್ಕ ಬಂದಲ್ಲ ಹೆಂಡ್ತಿ ಸ್ವಂತ ಹೆಂಡ್ತಿ ನೋಡಿ ಅವಳ ಕ್ರಿಮಿನಲ್ ಮೈಂಡ್ ಹೇಗೆ ಅಂದರೆ ಆ ಥರ ಅವಳು ಇರ್ಬೋದು ಮೇಲೆ ಮಾಡಿದ್ಲಂತ ಆಗಲಿ ಅಂತೇಳಿ ಮಾಡಿರ್ಬೋದು ಅವಳ ಮೆಂಟಲಿಟಿ ಇಲ್ಲೆಲ್ಲ ಆ ಥರ ಆಗ್ತಾ ಉಂಟಲ್ಲ ಬೇರೆ ಬೇರೆ ರೀತಿಯದ್ದು ಅದನ್ನೊಂದು ಕಲರ್ ಕೊಡಲಿಕ್ಕೆ ಮಾಡೋ ಚಾನ್ಸ್ ಉಂಟು ಅವಳು ಕೂಡ ಅಷ್ಟು ಸುಲಭ ಅಲ್ಲ ಅವಳು ಅದನ್ನೊಂದು ಕೋಮುಗೆ ಒಂದು ಅಕೌಂಟಿಗೆ ಸೇರಿಸುವಂತೆ ಆಯ್ತಲ್ಲ ಹೇಳಲಿಕ್ಕೆ ಸಾಧ್ಯ ಉಂಟು ಸುಲಭ ಅಲ್ಲ ಸೇರಿಸಿ ಸುಲಭ ಅಲ್ಲ ಆಮೇಲೆ ಅದನ್ನು ನಿಲ್ಲಿಸುವವರು ಯಾರು ಈಗ ಬೆಂಕಿ ಹಚ್ಚಿ ಸುಲಭ ಬೆಂಕಿಯನ್ನು ಹಾರಿಸುವವರು ಯಾರಿದ್ದಾರೆ ಇಲ್ಲಿ ದೇವರದಲ್ಲಿ ಈಗ ಯಾವುದೇ ರೀತಿಯ ಕೋಮುಗಲಭೆ ಆಗಲಿ ಇನ್ನೊಂದು ಯಾವುದು ಕೂಡ ಎಲ್ಲ ಶಾಂತಿಯಾಗಿದೆ ಈ ಕೇಸಿನಲ್ಲೂ ಅಷ್ಟೇನೆ ಅವನು ಬ್ಯಾಗ್ ಬಿತ್ತು ಬ್ಯಾಗ್ ಸಿಕ್ತು ಮತ್ತೆ ಅವಳು ಫೋನ್ ಮಾಡಿ ಹೇಳಿದ್ದಾರೆ ಯಾರಂತೇಳಿ ಅವರ ಸಂಬಂಧಿಕರಿಗೆ ಆದರೆ ಸ್ವಲ್ಪ ಕ್ಲೂ ಆಯಿತು ಅದೇ ಇರ್ಬೋದು ಅಂತೇಳಿ ಅದು ಬಸ್ಸಲ್ಲಿ ಕುತ್ಕೊಂಡಾಗನೇ ಫೋನ್ ಮಾಡಿದಾಳೆ ಅವಳು ಅವರ ಅಕ್ಕನ ಗಂಡನಿಗೆ ಅಕ್ಕನ ಗಂಡ ಇವನು ಇದ್ದಾನೆ ಹೀಗೆ ನನಗೆ ಉಪದ್ರ ಕೊಡ್ತಾ ಚೇತನ್ ಅಂತ ಇದ್ದಾನೆ ಅಲ್ಲಿ ಅವನು ಏನೋ ಹೇಳಿದಾರೆ ಅಂತ ನಮಗೇನು ನೋಡಲಿಲ್ಲ ಬಟ್ ಹೇಳ್ತಾರೆ ಇರ್ಬೋದು ಸೊ ಆದ್ದರಿಂದ ಸ್ವಲ್ಪ ಪ್ರೂವ್ ಆಯಿತು ಅದಕ್ಕೋಸ್ಕರ ಶಾಂತಿ ಆಯಿತು ಅಂದರೆ ಹೇಳೋಕ್ಕಾಗಲ್ಲ ಕೋಮಿಗೆ ಹೋಗುವಂಥ ಒಂದು ವೇಳೆ ಅದು ಸಿಗದಿದ್ದರೆ ಆಗ್ತದೆ ನೋಡಿ ಅಲ್ಲೆಲ್ಲ ಪುತ್ತೂರಲ್ಲೇ ಆಯಿತು ಮಂಚೆಲ್ಲ ಆಯಿತು ಅಲ್ಲೆಲ್ಲ ಚಿಕ್ಕ ಚಿಕ್ಕ ಗಾರ್ಡನ್ ಹಾಕಿದೆ ಮತ್ತು ಇನ್ನು ಚುನಾವಣೆ ಬಂತು ಸುಮ್ಮನೆ ಅದನ್ನೆಲ್ಲ ದೊಡ್ಡದು ಮಾಡ್ತಾರೆ ಈಗ ಇವರಂತಲ್ಲ ರಾಜಕೀಯನೇ ಕಷ್ಟ. ತಮ್ಮ ಹೆಸರು ಸರ್? ನನ್ನ ಬೇಬಿ ಕುಂದರ್ ಅಂತೇಳಿ ವಿಜಯ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದೆ. VRS ಕೊಟ್ಬಿಟ್ಟು ನಾನು ರಾಜಕೀಯ ಪಕ್ಷಕ್ಕೆ ಸೇರಿದ್ದೇನೆ. ಬಂಟ್ವಾಳ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದೇನೆ. ತುಂಬ ಧನ್ಯವಾದ ಸರ್. ನಿರ್ಜನ ಪ್ರದೇಶ ಏನಿರಲಿಲ್ಲ ಅಂತದೇನು ಅಲ್ಲ, ಯಾರಿಗೆ ತಲೆಗೆ ಹೋಗಲಿಲ್ಲ. ತಲೆಗೆ ಇಂಥವರಿಗೆಲ್ಲ ಗೊತ್ತಾಗಿದ್ರೆ ಇಲ್ಲೇ ಅಡ್ಡಾಗ್ತಿದ್ರು ಅವರನ್ನು. ಯಾರು ಗೊತ್ತು ಯಾರು ನಾವು ಅಲ್ಲಿ ನಮಗೇನು ಗೊತ್ತಿತ್ತು, ನಮಗೆ ಸಹ ಗೊತ್ತಿಲ್ಲ. ಆಮೇಲೆ ಇದು ಹೋದ ನಂತರ ಇದು TV ನೋಡಿದ ಯಾವುದು ಮೊಬೈಲ್ ನೋಡಿದಂತ ಗೊತ್ತೋ ಇದು ಇದೇ ಜಾಗದಲ್ಲೇ ನೋಡಿದ್ದವನು. ಇಲ್ಲೇ ಕಾರ್ ಅಲ್ಲೇ ಅದೇ ಥರ ಕಾರ್ ನಿಂತಿತ್ತು ಅಲ್ಲಿ ನೋಡಿ, ಅದೇ ಥರ ನಾವು ಅಲ್ಲಿ ನಿಂತ್ಕೊಂಡಿದ್ದೇವೆ. ಅಲ್ಲಿ ನೀವೆಲ್ಲಿದ್ರೆ ಸರ್ ಅವತ್ತ? ತುಂಬಾ ವಿಶೇಷ ಅಂದ್ರೆ ನೀವು ನನ್ನ ಬೆನ್ನಟ್ಟಿರ್ತೀರಲ್ಲ, ಎಲ್ಲಿಯವರು ಬೆನ್ನಟ್ತೀರ ಇವರ? ನಾವಿಲ್ಲಿ ಈ ಕಡೆಯಿಂದ ಬರುವಾಗ ಈಗ ಗಾಡಿಯಲ್ಲಿ ಸ್ಟಾಪ್ ಮಾಡುವಾಗ ಈ ಕಡೆಯಿಂದ ಮೇಲೆ ಕಡೆಯಿಂದ ಒಂದು ಇಬ್ಬರು ಬಂದು ಕಳ್ಳರು ಅಂತ ಹೇಳಿದರು. ಅದಕ್ಕೆ ನಾವು ಇಲ್ಲಿ ಆಟೋ ಅವ್ರ ಗಾಡಿ ಹತ್ರ ಬಂದಿದ್ದೀವಿ. ಗಾಡಿ ಹತ್ರ ಬರುವಾಗ ಅವ್ರು ಗಾಡಿ ಹತ್ಕೊಂಡು ಹೋಗಿದ್ರು. ಯಾರು ಅವನು? ಹಾಂ ಹೋದ್ರು. ನೀವು ಎಲ್ಲಿಯವ್ರಿಗೆ ಬೆನ್ನಟ್ತೀರ? ಇಲ್ಲೇ ಇದ್ದೀವಿ, ಟ್ಯೂಟರ್ ನೋಡಿದ್ದೀವಿ. ಇಲ್ಲಿ 10 ಕಿಲೋಮೀಟರ್ ಹೋಗಿದ್ದಾರೆ. ಆಗ ಒಂದು ಬಸ್ ಬಂದಾಗ ಅವ್ರು ಕ್ರಾಸಿಗೆ ಹೋಗಿದ್ರು. ನಾ ಈ ಕಡೆಯಿಂದ ಬರುವುದಷ್ಟೇ, ಬರೆದು ಒಂದು ಎರಡು ನಿಮಿಷ ಆಗಲಿಲ್ಲ. ಆ ಕಡೆಯಿಂದ ಬೊಬ್ಬೆ ಹಿಡಿತಾ ಇದ್ರು, ಕಳ್ಳರು ಬಂದರು. ಆಗ ನಾನು ಇಲ್ಲಿಂದ ಮುಂದೆ ಬಂದೆವು. ಬರುವಾಗ ಅವರು ಹೋಗ್ಬಿಟ್ರು, ಆ ಕಡೆ ಮಂಗಳೂರು ಕಡೆ ಹೋಗಿದ್ರು. ಸೀದಾ ಹೊರಟು ಸರ್, ಹಿಂದ್ಗಡೆ ಯಾರು ಇರಲ್ಲ, ಮತ್ತು CC ಕ್ಯಾಮರಾ ಇಲ್ಲ, ಅಲ್ಲಿ ಲೈಟ್ ಏನಿಲ್ಲ, ಒಂದು ಪೊಲೀಸ್ನವರು ಯಾರು ಸಹ ಇಲ್ಲಿ ಕುಡಿಲಿಕ್ಕೆ ನೀರಿಲ್ಲ. ಪ್ಯಾಸೆಂಜರ್ ಬಂದರೆ ಟೀ ಬಿಡಿ, ನೀರುಂಟ ಬೇರೆ ಬಿಡಿದ್ದಾರೆ. ಅಲ್ಲಿ ಒಂದು ಹೊಂಡಗೆ ಎಷ್ಟು ಜನ ಬಿದ್ದಿದ್ದಾರೆ, ಅದು ಮುಚ್ಚಲಿಕ್ಕೆ ಇಲ್ಲ ಇಲ್ಲಿ ನೋಡಿ. ಒಂದೇ ನೋಡಿ ನಡ್ಕೊಂಡು ಹೋಗಿ ಬಿದ್ದಿದ್ದಾರೆ. ಎಷ್ಟು ಸಲ ಹೇಳಿ ಆಯ್ತು ಹೈವೇರಿಗೆ, ತುಂಬ ಸಲ ಹೇಳಿ ಆಯ್ತು ಅಲ್ಲಿ. ಅದು ನೋಡಿ ಕೆಲವರು ಹೇಳ್ತಾರೆ ಮಳೆಗಾಲದಲ್ಲಿ ನೀರು ಹೋಗ್ಲಿಕ್ಕೆ ಅಂತ. ನೀರು ಹೇಗೇನೋ ಹೋಗ್ತದೆ, ಸ್ವಲ್ಪ ಗ್ಯಾಪ್ ಇದ್ರೂ ನೀರು ಹೋಗ್ತದೆ. ಅಲ್ಲಿ ಜನ ಬಿದ್ದು ಎಷ್ಟೋ ಜನ ಕೈಕಾಲು ಮುರಿದೋಗಿದೆ ಆ ಹೊಂಡಗೆ ನೋಡಿ. ನಾನು ಆವತ್ತು ಇರಲಿಲ್ಲ, ಒಂದು ಬ್ಯಾಂಗ್ಳೂರಿಗೆ ಒಂದು ಟ್ಯಾಕ್ಸಿ ಡ್ರೈವರ್ ಬಾಡಿಗೆ ಹೋಗಿದ್ದು. ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಾಗ ನನಗೆ ಒಂದು ಆಶ್ಚರ್ಯ ಆಯಿತು. ಯಾಕೆಂದರೆ ನಾವು ಸೋಷಿಯಲ್ ಮೀಡಿಯಾದ ನೋಡ್ತೇವೆ, ಅದು ಎಲ್ಲಿ ಆಗಿದ್ದು ನೋಡ್ತೇವೆ. ನಮ್ಮ ದಕ್ಷಿಣ ಕನ್ನಡ ಬಂಟ್ವಾಳ ತಾಲೂಕಲ್ಲಿ ನಾನು ಹುಟ್ಟಿ ಬೆಳೆದಂಥ ಊರು, ಇಲ್ಲೇ ಸ್ಕೂಲ್ ಕಲಿತದ್ದು, ಇಲ್ಲೇ ಬೆಳೆದಿದ್ದು. ಇವಾಗ ಟ್ಯಾಕ್ಸಿಯಲ್ಲಿ ದುಡಿತಾ ಇದ್ದೇನೆ. ತುಂಬ ನೋವಾಯಿತು ನೋಡಿ. ನನ್ನ ತಂಗಿ ಥರ ಹೆಣ್ಣು ಮಗಳನ್ನು ಒಂದು ಮಾಂಸವನ್ನು ಕಡಿದ ಥರ ಸಾಯಿಸಿದ ಕಣ್ಣಲ್ಲಿ ನೀರು ಬಂದು ತುಂಬ ನೋವಾಯಿತು. ನಮಗೆ ಮನುಷ್ಯನಿಗೆ ಮಾನವೀಯತೆ ಮುಖ್ಯ. ಜಾತಿ ಎರಡೇ, ಒಂದು ಹೆಣ್ಣು ಮತ್ತು ಗಂಡು ಅಷ್ಟೇ, ಮತ್ತೆ ಯಾವುದಿಲ್ಲ. ತುಂಬ ನೋವಾಯ್ತು ಸರ್, ಅಷ್ಟೇ. ತಮ್ಮ ಹೆಸರು? ತೌಸಿಫ್ ಸರ್. ತಮ್ಮ ಹೆಸರು? ನಿಜಾಮ್. ನೀವು ಅವತ್ತಿದ್ರ? ಇನ್ನೊಬ್ಬ ರಿಕ್ಷಾದವನಿದ್ದಲ್ಲ, ಅವ್ನು ಓಡ್ಕೊಂಡು ಹೋದ ಇನ್ನೊಬ್ಬ ರಿಕ್ಷಾ. ಇನ್ನೊಂದು ನಾವಲ್ಲಿ ಇದ್ವಲ್ಲ, ಆಗ ರಿಕ್ಷಾದ ಅವನು ಫಾಲೋ ಮಾಡಿದ್ದಾರೆ ಕಾರನ್ನು. ಅದೇ ಹೋಗುವಲ್ಲ, ಅದೇ ನಾನು ನೋಡಿದೆ. ಅವರು 2-3 ಜನ ಬರುವಾಗ ಇಳಿದ್ರು. ಆಗ ನಾವು ಕಳ್ಳರ ಅಂತ ಹೇಳಿ ನಾವು ಇಡೀ ಹೋಗುವಾಗ ನಮಗೆ ಮಾಹಿತಿ ಮತ್ತೆ ಸಿಕ್ಕಿದ್ದು, ಈ ಥರ ಆಗಿದೆ ಹಿಂದ್ಗಡೆ ಅಂತ. ಜನಗಳಿಗೆ ಒಂದು ಭಯ ಬರುತ್ತದೆ ಈ ಥರ. ಇಂಡಿಯಾ ತರಬೇಕು. ಈಗ ತಮಿಳುನಾಡಲ್ಲಿ ಎಲ್ಲ ವಿಜಯ ಎಲ್ಲ ಹೆಂಗೆ ಮಾಡಿದ ಇವರೇ ಸರ್, ಕೈಯಿಂದ ತೆಗೆದಲ್ಲ ಆಟೋ ಡ್ರೈವರ್. ಇಲ್ಲಿ ಇರುವಂಥ ಆಟೋ ಡ್ರೈವರ್ ನೀವು ಮಾಧ್ಯಮ ವಿಡಿಯೋದಲ್ಲಿ ನೋಡಿದ್ರಿಲ್ವಾ? ಐವರ್ ಆಗಿದೆ ಹೌದು. ಅಲ್ಲಿ ಆ ಬಾಡಿಯನ್ನು ತೆಗೆದು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಆಟೋದವರೇ ಮಾಡಿದ್ದು ಅದನ್ನೆಲ್ಲ, ಆಂಬುಲೆನ್ಸ್ಗೆಲ್ಲ ಹಾಕಿದ್ದು. ಇಲ್ಲಿ ಏನು ಘಟನೆ ಆದರೆ ಫಸ್ಟ್ ಬರೋದೇ ಆಟೋದವರು, ಅವರೇ ಬರುತ್ತೆ. ಅಂತ ಹೇಳಿದ್ರೆ ಮೇನ್ ರಸ್ತೆಯಲ್ಲಿ ನಿಂತ್ಕೊಂಡಿರ್ತೀರಾ, ಸಡನ್ ಆಗಿ ನಿಮಗೆ ಧೈರ್ಯ ಇರುತ್ತೆ ಜಾಸ್ತಿ. ನೋಡಿ, ಉಳಿದವರೆಲ್ಲ ನಮ್ಗೆ ಯಾಕೆ ಬೇಕು ಅಂತ ಹೊರಟೋಗ್ಬಿಡ್ತಾರೆ. ಶರತ್ ಬಡವಲ್ಲ ಹತ್ಯೆ ಆಯ್ತು ಹೃದಯ ಅಂಗಡಿ, ಅದರ ಪಕ್ಕದಲ್ಲಿ ಒಂದು ಅಂಗಡಿ ಇತ್ತು, ಫ್ರೂಟ್ಸ್ ಅಂಗಡಿ, ರೌಫ್ ಅಂತ ಹೇಳಿ. ಅವರೇ ಕರ್ಕೊಂಡು ಅವನು ಹತ್ಯೆ ಆದಾಗ ಆ ರೌಫು ಅವನ ಆಟೋದಲ್ಲಿ ಹಾಕಿ ಅವನು ಹಾಸ್ಪಿಟಲ್ ತಗೊಂಡು ಹೋಗಿದ್ದು. ಮತ್ತೆ ಈ ಒಂದು ಏರಿಯಾ ಸರ್, ನಾವೆಲ್ಲ ಅಣ್ಣ ತಮ್ಮಂದಿರ ತರ ಇದೆ, ಯಾವುದೇ ರೀತಿಯ ಯಾವುದಿಲ್ಲ. ರೌಫೆ ಅವ್ರನ್ನ ಕರ್ಕೊಂಡು ಹೋಗುದು ಅಂತ ಹೇಳಿ ಷರತ್ತು ಮಾಡಿ ಅದೇ ಸುದ್ದಿ ಆಗುದಿಲ್ಲ. ಅದೇ ಹೇಳುದು ನಾವು, ಅದೇ ನಮ್ಮ ದುರ್ದೈವ. ನಾನು ಆಗ ಹೇಳಿದಲ್ಲ,
ಅದೇ ನಮ್ಮ ದುರ್ದೈವ. ಸುದ್ದಿನೇ ಆಗುದಿಲ್ಲ. ಬೆಂಕಿ ಹಚ್ಚಲಿಕ್ಕೆ ಸುಲಭ, ಅದನ್ನು ಹಾರಿಸೋದು ಯಾರು? ಹಾರಿಸೋರು ಬೇಕಲ್ಲ. ಬೆಂಕಿ ಹಚ್ಚಲಿಕ್ಕೆ ಸುಲಭ, ಹಚ್ಚಿ ಹೋಗ್ತಾರೆ, ಅದನ್ನು ಹಾರಿಸೋರು ಯಾರು? ನಾನು ಅದನ್ನು ಹೇಳಿದ್ದು. ಯಾಕಂತ ಹೇಳಿದ್ರೆ ದೇವರಿಗೆ ನಾವು ಕೈ ಮುಗಿಬೇಕು, ಏನು ಆಗ್ಲಿಲ್ಲಲ್ಲ ಅಂತ ಒಂದು ವಾತಾವರಣ. ಮಾಧ್ಯಮದವರು ಬಂದು ಇಲ್ಲಿ ವಿಚಾರಿಸಿ ಸಪೋರ್ಟ್ ಮಾಡ್ತಾರಲ್ಲ, ಅದು ತುಂಬಾ ಥ್ಯಾಂಕ್ಸ್ ಸರ್. ಕೆಲವು ಮಾಧ್ಯಮದವರು ಇದ್ದಾರೆ ಅದೇ. ಬೆಂಕಿ ಹಚ್ಚಲಿಕ್ಕೆ ಮಾತ್ರ ಬರ್ತಾರೆ. ಅವತ್ತು ಆದಂತ ಘಟನೆ ನಿಜಾಂಶ ಹೋಗ್ಬೇಕು, ಸಮಾಜಕ್ಕೆ ನಿಜಾಂಶ ಬರಬೇಕಲ್ಲ. ಕೆಳಗಡೆ ಈಗ 4 ರಿಕ್ಷಾ ಇರ್ತದೆ ಇಲ್ಲಿ. ನಾವು ಅದೇ ರಿಕ್ಷಾವನ್ನು ನಮಗೆ ಪಾರ್ಕ್ ಅಂತ ಕೊಟ್ಟರೆ ಅಲ್ಲಿ ಮೇಲೆ ಜನಗಳು ಇಳುವಾಗ ಅವರಿಗೆ ಸವಲತ್ತಾಗ್ತದೆ. ಅಲ್ಲಿ ಏನು ಹೆಚ್ಚು ಕಮ್ಮಿ ಆದರೆ ನಾವು ಒಂದು ಪೊಲೀಸಿಗೆ ಇನ್ಫಾರ್ಮೇಷನ್ ಕೊಡ್ತೇವೆ, ಏನಾದರೆ ಎಡವಟ್ಟಾದರೆ. ಈಗ ಮೊನ್ನೆ ನೋಡಿ ಯಾರು ಇರಲಿಲ್ಲ ಆದರೆ, ಈಗ ಒಮ್ಮೆ ಒಂದು ರಿಕ್ಷಾ ನಮ್ಮದು ಇದ್ರೆ ಈ ಘಟನೆ ಆಗ್ಲಿಕ್ಕೆ ಇರಲಿಲ್ಲ. ಬಸ್ ಸ್ಟ್ಯಾಂಡ್ ಒಳಗಡೆ ಯಾವುದೇ ಒಂದು ಆಟೋ ಸ್ಟ್ಯಾಂಡ್ ಪರ್ಮಿಷನ್ ಕೊಡಲಿಲ್ಲ. ಇಲ್ಲ ಅಲ್ಲಿ ಇವ್ರ ರಿಕ್ವೆಸ್ಟ್ ಅಂದರೆ ಅಲ್ಲಿ ಒಂದು ಸ್ಟ್ಯಾಂಡ್ ಕೊಟ್ಟರಲ್ಲಿದೆ, ಯಾವುದೋ ಒಂದು ಬಸ್ಸಲ್ಲಿ ಒಂದು ಪೇಷಂಟ್ ಬರ್ಬೋದು. ನಿನ್ನೆ ಆದಂಥ ಘಟನೆಗೆ ಒಂದು 4-5 ಆಟೋ ಡ್ರೈವರ್ ಇದ್ರೆ ಹೆಂಗಿಗೂ ಕೂಡ ಬಚಾವ್ ಮಾಡುವಂಥ ಚಾನ್ಸ್ ನಮಗೆ ಇಲ್ಲಿ ನಿಲ್ಲಿಕ್ಕೆ ಬಿಡಲ್ಲ. ಇಲ್ಲಿ ನಿಲ್ಲಿದಕ್ಕೆ ಇದು ಮಾಡ್ತಾರೆ, ಇಲ್ಲಿ ನಿಲ್ಲಿಕ್ಕಿಲ್ಲ, ಬಸ್ ಸ್ಟ್ಯಾಂಡ್ ಎದುರಲ್ಲ, ನೀವು ಪೊಲೀಸಿಗೆಲ್ಲ ಕಂಪ್ಲೇಂಟ್ ಮಾಡ್ತಾರೆ. ನೀವೇ ಎತ್ತಿ ಹಾಕಿದ್ದವಳನ್ನೆಲ್ಲ ಡೆಡ್ ಬಾಡಿನ ವಿಡಿಯೋದಲ್ಲಿ ನೋಡಿದ್ರಲ್ಲ ಸರ್. ಇದು ಬಸ್ ಸ್ಟ್ಯಾಂಡಿನ ಕಥೆ ಆದ್ರೆ ಇರ್ಷಾದ್ ಅವರು ಇದ್ದಾರೆ. ಯಾಕಂತ ಹೇಳಿದ್ರೆ ಅವತ್ತೇನು ಈ ಘಟನೆ ನಡೆಯುತ್ತೆ ಅವತ್ತು ಅವರು ಇಲ್ಲಿ ಆಟೋ ಹಾಕೊಂಡು ಹೊರಗಿರ್ತಾರೆ. ಸರ್ ಅವತ್ತು ಆ್ಯಕ್ಚುಲಿ ಬಸ್ ಸ್ಟ್ಯಾಂಡ್ ಏನು ಯಾರು ಜನನೇ ಬರೋದಿಲ್ವ ಇಲ್ಲಿಗೆ? ಜನ ಬರ್ತಾರೆ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ, ಬರುವುದಿಲ್ಲ ಅಂತೇನಲ್ಲ, ಎಲ್ಲ ಮುಂದ್ಕಡೆ ಕೂತ್ಕೊಳ್ತಾರೆ, ಹಿಂದ್ಕಡೆ ಯಾರು ಇರೋದಿಲ್ಲ. ಇದು ಈ ಬಸ್ ಬಂದು ಆ ಕಡೆ ಹಿಂದ್ ಕಡೆ ನಿಂತಿದ್ವಿ. ಅವನು ಬಂದ ಈ ಕಡೆನೇ ಹೋದ, ವಿಡಿಯೋ ಉಂಟು ಅದರಲ್ಲಿ. ಈ ಕಡೆ ಮುಂದ್ಕಡೆಯಿಂದ ಹೋದ, ಬ್ಯಾಗಲ್ಲಿ ಇತ್ತು ಅವನ ಕೈಯಲ್ಲಿ. ನಮಗೇನು ಅಷ್ಟು ಗೊತ್ತಾಗಲ್ಲಲ್ಲ, ಬಸ್ ಸ್ಟಾಪ್ಗೆ ಬರುವವರಲ್ಲ, ನಮಗೇನು ಗೊತ್ತಾಗ್ತದಾ? ಬಸ್ ಸ್ಟಾಪ್ ಬರುವವರಿಗೆ ಹೋಗುವವರಂದು ನಾವು ಇರ್ತೇವೆ. ಮತ್ತು ಅವನು ಆ ಕಡೆಯಿಂದ ಹೋಗಿ ಅವನನ್ನು ಬೆನ್ನಿಟ್ಟು ಇದು ಮಾಡಿದ, ನಮಗೆ ಗೊತ್ತಾಗಿಲ್ಲ. ಮೇಲ್ಕಡೆ ಒಂದು ವಾಕಿಂಗ್ ಬರೋರು ಇರ್ತಾರೆ, ಒಂದು 10 ಜನ ವಯಸ್ಸಾದವರು, ಅಲ್ಲಿ ಬಂದು ಕೂತ್ಕೊಂಡು ಮಾತ್ಕೊಂಡು ಅವ್ರು ಹೇಳಿದ್ರು ಇಲ್ಲಿ ಕಳ್ಳ ಅಂತ ಹೇಳಿದ್ರು. ಇವರು ಡೈಲಿ ವಾಕಿಂಗ್ ಬರ್ತಾರೆ? ಅವ್ರು ಡೈಲಿ ವಾಕಿಂಗ್ ಬರ್ತಾರೆ. ಎಲ್ಲಿ? ಬಸ್ ಸ್ಟ್ಯಾಂಡಲ್ಲಿ? ಬಸ್ ಸ್ಟ್ಯಾಂಡಲ್ಲಿ ಬಂದು ಕೂತ್ಕೊಂಡು ಒಂದು ಮಾತಾಡ್ಕೊಂಡು ಒಂದು ಹೋಗ್ತಾರೆ. ಅವರು ಒಂದು 5 ಗಂಟೆಗೆ ಬರ್ತಾರೆ, 6-6ವರೆಗೆ ಅವ್ರು ಹೋಗ್ತಾರೆ. ಅಷ್ಟೇ ಟೈಮಲ್ಲಿ ಅವರಿಗೆ ಬರೋದು. ಮತ್ತು ಇಲ್ಲಿ ಹೋಗುವಾಗ ಅವ್ರು ಕಳ್ಳ ಅಂತೇಳಿ ಕಳ್ಳ ನಾವು ಬರುವಾಗ ಅವ್ನು ಗಾಡಿ ಎತ್ತಿ ಹೋಗಿ ಆಗಿದೆ. ಮೇಲೋಗಿ ನೋಡುವಾಗ ಅವಳನ್ನು ಹೆಣಾಗಿ ಆಗಿದ್ದವಳು. ನೆನೆ ಕೈಗೆ ಬಿದ್ದಿದೆ, ನಮಗೆ ಗೊತ್ತಾಗಲಿಲ್ಲ. ಹೋಗಿದೆ ಅಂತ, ನಮಗೆ ಡೆಡ್ ಆಗಿದೆ ಅಂತ ಗೊತ್ತಾಗಿದೆ. ಯಾಕಂದ್ರೆ ಇದು ಎಲ್ಲ ಕಟ್ಟಾಗಿದೆ. ನಮಗೆ ಅಲ್ಲಿ ನಾವು ಹಿಂದೂ ಮುಸ್ಲಿಮ್ಸ್ ಅಂತ ನಾವು ಆಗ್ತಾರ ಏನಿಲ್ಲ ನಮಗೆ. ಯಾಕೆಂದರೆ ಅಕ್ಕ ತಂಗಿ ಥರ ನಾವು. ನಮ್ಮಲ್ಲಿ ಬಂದರೆ ಇಲ್ಲಿ ನಮಗೆ ಅಕ್ಕ ತಂಗಿ ಥರ ಯಾರಾದರೂ ಆಗಲಿ. ನಮಗೆ ಅದು ಕಣ್ಣೆ ಅಂತ ನಮಗೆ ಒಂದಿದೆ. ಮತ್ತು ನಾನು ವೈರಸ್ ಎಲ್ಲ ತಗೊಂಡೋಗಿ ಹಾಕಿ ಮತ್ತೆ ಗಾಡಿಯಲ್ಲಿ ಹಾಕಿ. ವೈರಸ್ ಅಂದರೆ ಟವಲ್ ಹಾಕಿದೆ, ಟವಲ ಮೇಲಿಗೆ ಹಾಕಿದೆ. ಬ್ಲಡ್ ಎಲ್ಲ ಹೋಗ್ತಾ ಇತ್ತು. ಟವಲೆಲ್ಲ ಹಾಕಿ ಬಿಟ್ಟು ಮತ್ತೆ ಆಂಬುಲೆನ್ಸ್ ಬಂತು, ಗಾಡಿಯೆಲ್ಲ ಹಾಕಿ ಕಳಿಸಿದೆ. ಎಲ್ಲ ಪೊಲೀಸ್ನವರೆಲ್ಲ ಬಂದಿದ್ದಾರೆ, ತುಂಬ ಜನ ಬಂದಿದ್ದಾರೆ ಪೊಲೀಸ್ನವರೆಲ್ಲ. ಮತ್ತು ಅವನು ಹೋಗಿ ಆಗಿದೆ, ಏನು ಮಾಡಲಿಕ್ಕೆ ಆಗಲ್ಲ ನಮಗೆ. ನಾವು ಇಷ್ಟು ನಮ್ಮ ಕರ್ತವ್ಯ ನಾವು ಮಾಡಿದ್ದೇವೆ. ಇವರು ಬೆನ್ನಟ್ಟಿದ್ರಂತೆ ಆಟೋದವರೊಬ್ಬರು ಇನ್ನೊಬ್ರು ಇದ್ದರು, ಶರೀಫ್ ಅಂತ, ಮೊಹಮ್ಮದ್ ಶರೀಫ್ ಅಂತ ಅವರು ಇದ್ದರು. ಅವರು ಮತ್ತು ನಾವು ಅದು ಆಂಬುಲೆನ್ಸ್ಗೆ ಹಾಕಿದ್ದು ಇಬ್ಬರು ಕೂಡಿ, ಅವರೇ ಇಬ್ಬರು ಇದ್ದು. ನಾವು ಮತ್ತೆ ಒಬ್ಬರು ಇದ್ದರು, ತುಂಬ ಜನ ಇದ್ದರು. ನಾವೆಲ್ಲ ಆಟೋದವರು ಅಲ್ಲೇ ಇದ್ದೇವೆ. ಇಲ್ಲಿ ಏನೂ ಇದಾದರೂ ಕೂಡ ನಾವು ಇರ್ತೇವೆ. ಇಲ್ಲಿ ಯಾರಿಗೇನು ಸಮಸ್ಯೆ ಆದರೂ ಕೂಡ ನಾವು ಇಲ್ಲೇ ಇರ್ತೇವೆ. ಸೊ ನಿಮ್ಮಿಂದ ಕಲಿಬೇಕು ನಾವೆಲ್ಲ ಕೋಮು ಸೌಹಾರ್ದತೆಯನ್ನ. ನಮ್ಗಿಲ್ಲಿ ಯಾಕೆ ಸರ್ ಕೋಮಲ್ಲ, ನಮ್ಮ ಬೆಡ್ ಒಂದೇ, ನಾವೆಲ್ಲರಿಲ್ಲಿ ಅಣ್ಣ ತಮ್ಮ ಥರನೇ ಇರೋದು. ನಮ್ಗೆ ಯಾಕೆ ಇದೆಲ್ಲ ಬೇಕಾ? ನಮ್ಗೆ ಏನು ಬೇಡ. ಹಾಗೆ ಅವಳು ನಮ್ಮ ತಂಗಿದಾರ ಹಾಕಿ ಕಳಿಸಿದ್ದೇವೆ. ಜೀವ ಇದ್ರೂ ಕೂಡ ನಾನು ಗಾಡಿಯಲ್ಲಿ ತಗೊಂಡೋಗಿ ಆಸ್ಪತ್ರೆ ಸೇರಿಸಿದ್ದೆ. ಮತ್ತೆ ಪೊಲೀಸ್ ಎಲ್ಲ ಮತ್ತೆ ನೋಡುದು ನಾವು. ಪೊಲೀಸ್ ಅವ್ರು ಮತ್ತೆ ಬಂದು ನೋಡುದು, ಏನಾದರೂ ಆಗಲಿ ಮತ್ತೆ ಜೀವ ಉಳಿದಂತೆಲ್ಲ ಒಂದು ಇದಾಗ್ತದೆ ಅಷ್ಟೇ. ನೋಡುವಾಗ ಹೋಗಿ ಆಗಿದೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಸೊ ನಿಮ್ಮ ಪ್ರಯತ್ನ ಕೊನೆಯದಾಗಿ ನಾವು ಮಾಡಿದ್ದೇವೆ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಇರ್ಷಾದ್ ಅಂತ. ಬಿಸಿ ರೋಡ್ ಅನ್ನೋದು ಇವತ್ತು ರಾಜ್ಯದಲ್ಲೇ ದೊಡ್ಡ ಮಟ್ಟದ ಹೆಸರಾಗಿದೆ. ಮುಂದೆ ಇದು ಎಲ್ಲಿಗೆ ಹೋಗುತ್ತೆ, ಕಾನೂನು ಅದು ವ್ಯವಸ್ಥೆ ಏನಾಗುತ್ತೆ ಅಂತ ಕಾದು ನೋಡುವ. ಥ್ಯಾಂಕ್ ಯು.